ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ಸಂಚಿಕೆಯೊಳಗೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೇಗೆ ಹೊಡೆದೋಡಿಸ್ಬೋದು ಅಂತ ಹೇಳ್ತೀನಿ. ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ನೀವು ನಕಾರಾತ್ಮಕ ಶಕ್ತಿಯನ್ನು, ನೆಗೆಟಿವ್ ಎನರ್ಜಿಯನ್ನು ಮನೆಯಿಂದ ಹೊರಹೊಡಿಸ್ಬೋದು. ಮೊದಲನೇದಾಗಿ ನಕಾರಾತ್ಮಕ ಶಕ್ತಿ ಅಂದ್ರೆ ಏನು, ಅದು ಮನೆಯಲ್ಲಿ ಜಾಸ್ತಿ ಆತಂದ್ರೆ, ಮನೆಯಲ್ಲಿ ಇತ್ತಂದ್ರೆ ಏನೆಲ್ಲ ವಾತಾವರಣ ಮನೆಯಲ್ಲಿ ಇರುತ್ತಾ ಅಂತ ನಾನು ಹೇಳ್ಬಿಡ್ತೀನಿ. ನೋಡ್ರಿ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇತ್ತಂದ್ರೆ ಯಾವ ಲಕ್ಷಣಗಳು ಕಂಡು ಬರ್ತಾವಂತ ನಾನು ಹೇಳ್ತೀನಿ. ನೋಡ್ರಿ, ಮೊದಲನೇದಾಗಿ ಮನೆಯಲ್ಲಿ ಜಗಳ ಇರುತ್ತೆ, ಗಂಡ ಹೆಂಡರಲ್ಲಿ ಜಗಳ ಇರುತ್ತೆ, ಮನೆಯ ಸದಸ್ಯರಲ್ಲೆಲ್ಲ ಜಗಳ ಇರುತ್ತೆ. ಆಮೇಲೆ ಮನೆಯಲ್ಲಿ ಮಾನಸಿಕ ನೆಮ್ಮದಿ ಇರಂಗಿಲ್ಲ. ಇಂತಹ ವಾತಾವರಣ ಕಂಡು ಬರುತ್ತೆ. ಮತ್ತು ಯಾವ ಲಕ್ಷಣಗಳು ಕಂಡು ಬರ್ತಾವಂತಂದ್ರೆ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಇರುತ್ತೆ. ಯಾವಾಗಲೂ ಅನಾವಶ್ಯಕವಾದಂತಹ ಖರ್ಚುಗಳು ಬರ್ತಾವೆ. ಒಬ್ಬರು ತಪ್ಪನೊಬ್ಬರಿಗೆ ಆರಾಮಿಲ್ಲಾರ್ದಂಗೆ ಆಗುತ್ತೆ. ಆಮೇಲೆ ಯಾವಾಗಲೂ ಹಣದ ಒಂದು ವ್ಯಯ ಆಗಿರುತ್ತೆ, ಉಳಿತಾಯ ಅನ್ನೋದು ಇರಂಗಿಲ್ಲ. ಇದೆಲ್ಲ ನೆಗೆಟಿವ್ ಎನರ್ಜಿ ಅಂತ ಹೇಳ್ಬೋದು. ನೋಡ್ರಿ, ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ಹೆಂಗೆ ಕಡಿಮೆ ಮಾಡ್ಬೋದು ಅಂತ ಹೇಳಿ ನಾನು ಹೇಳ್ತೀನಿ ನಿಮ್ಗೆ. ನೋಡ್ರಿ, ನಾವು ಬಳಕೆ ಮಾಡಿರುವಂತಹ ಉಪ್ಪನ್ನು ಗಾಜಿನ ಡಬ್ಬದೊಳಗೆ ಇಡಬೇಕು. ನಾವೇನು ಮಾಡ್ತೀವಿ, ಮಾರ್ಕೆಟಿಂದ ಅಂಗಡಿಯಿಂದ ತೊಗೊಂಬಂದು ಉಪ್ಪನ್ನು ಕಟ್ ಮಾಡಿ ಆ ಕವರ್ಲೇ ಇಟ್ಟಿರ್ತೀವಿ, ಅದರೊಳಗೆ ಉಪಯೋಗ ಮಾಡ್ತೀವಿ. ಹಂಗೆ ಪ್ಲಾಸ್ಟಿಕ್ನೊಳಗೆ ಈ ಉಪ್ಪನ್ನು ಇಡಬಾರ್ದು. ಈ ಗಾಜಿನ ಡಬ್ಬದೊಳಗೆ ಉಪ್ಪು ಹಾಕಿ ಅದರೊಳಗೆ 2 ಲವಂಗವನ್ನು ಹಾಕಿ ಉಪ್ಪನ್ನು ನೀವು ಉಪಯೋಗ ಮಾಡ್ಬೋದು. ಇದರಿಂದ ನಕಾರಾತ್ಮಕ ಶಕ್ತಿ ಕಡಿಮೆ ಆಗುತ್ತೆ. ಆಮೇಲೆ ಮನೆಯ ಸದಸ್ಯರಲ್ಲಿ ಹೊಂದಾಣಿಕೆ ಇರುತ್ತೆ. ನೋಡ್ರಿ, ಉಪ್ಪನ್ನು ಗಾಜಿನ ಡಬ್ಬದಲ್ಲಿ ಇಡ್ಬೋದು, ಇಲ್ಲ ಪಿಂಗಾಣಿ ಬರ್ನಿ ಇರುತ್ತಲ್ಲ ಅದರೊಳಗಾದ್ರೂ ಇಡ್ಬೋದು. ಅದಲ್ಲಾದ ಬೇರೆ ಲೋಹದಲ್ಲಿ ಮಾತ್ರ ಇದನ್ನು ಉಪ್ಪನ್ನು ಇಡಬಾರ್ದು. ನೆಗೆಟಿವ್ ಎನರ್ಜಿಯನ್ನು ಕಡಿಮೆ ಮಾಡಲು 2ನೇ ಉಪಾಯ ಏನಪ್ಪ ಅಂತಂದ್ರೆ, ಕಲ್ಲುಪ್ಪನ್ನು ತಗೊಂಡು ಒಂದು ಬಕೆಟ್ನೊಳಗೆ ಹಾಕಿ ಅದನ್ನು ಕರಗಿಸಿ ಆ ನೀರಿಂದ ನೆಲವನ್ನು ಒರೆಸ್ಬೇಕು. ನೋಡ್ರಿ, ಗುರುವಾರ ಮಾತ್ರ ನೆಲ ಒರೆಸ್ಬೇಡ್ರಿ, ಬಾಕಿ ದಿನ ಯಾವ ದಿನ ಆದರೂ ಪರವಾಗಿಲ್ಲ. ಈ ಥರ ಉಪ್ಪು ನೀರಿಂದ ನೀವು ನೆಲ ಒರೆಸಿದ್ರಿ ಅಂದ್ರೆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ಹೊರ ಹಾಕ್ಬೋದು. ಇನ್ನು 3ನೇ ಉಪಾಯ ಏನಪ್ಪ ಅಂತಂದ್ರೆ, ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಒಂದು ಪೇಪರ್ನೊಳಗೆ ಕಲ್ಲುಪ್ಪನ್ನು ತಗೋರಿ. ಕಲ್ಲುಪ್ಪನ್ನು ತೊಗೊಂಡು ಅದನ್ನು ಮೂಟೆ ಮತ್ತೆ ಮಾಡಿ ಮೂಲೆಯೊಳಗೆ, ಮನೆಯಲ್ಲಿರುವಂತಹ ಮೂಲೆಯೊಳಗೆ ಇಡಬೇಕಾಗತ್ತೆ. ಈಗ ನೋಡ್ರಿ, ಒಂದು ರೂಮ್ನೊಳಗೆ 4 ಮೂಲೆ ಇರ್ತಾವಲ್ಲ, 4 ಮೂಲೆಗೆ ಬೇಡ, ಒಂದು ಕಡೆ ಇಟ್ಟರೆ ಸಾಕು. ಹಂಗೆ ಮನೆಯೊಳಗೆ ಎಲ್ಲ ರೂಮ್ನೊಳಗೂ ಈ ಥರ ಈ ಪೊಟ್ಟಣವನ್ನು ಇಡಬೇಕಾಗತ್ತೆ. ಎಲ್ಲ ಸದಸ್ಯರು ಮನೆಗೆ ಮಲ್ಕೊಂಡ ಮೇಲೆ ಇದು ಇಡ್ರಿ. ಇಟ್ಟು ಮುಂಜಾನೆ ಎಲ್ಲರೂ ಏಳೋದಕ್ಕಿಂತ ಮೊದಲು ನೀವು ಇದು ತೊಗೊಂಡು, ಈ ಪಟ್ಟಣ ಎಲ್ಲ ತೊಗೊಂಡು ಕಲೆಕ್ಟ್ ಮಾಡಿ ಯಾರೂ ಅಡ್ಡಾಡದಿರುವಂತಹ ಜಾಗದೊಳಗೆ ಈ ಉಪ್ಪನ್ನು ತೊಗೊಂಡು ಹೋಗಿ ಚೆಲ್ಬಿಡ್ರಿ. ಇದರಿಂದನೂ ಸಹಿತ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ಕಡಿಮೆ ಮಾಡ್ಬೋದು. ನೋಡ್ರಿ, ಧನ ಆಕರ್ಷಣೆ ಮಾಡೋಕ್ಕೆ ನಾನು ಇಲ್ಲೊಂದು ಉಪಾಯವನ್ನು ಹೇಳ್ಕೊಡ್ತೀನಿ. ನೋಡ್ರಿ, ಎಲ್ಲ ಶುಕ್ರವಾರ ಈ ಥರ ಉಪ್ಪಿನ ದೀಪವನ್ನು ಹಚ್ಚಬೇಕಾಗತ್ತೆ. ಒಂದು ಪಂಕ್ತಿ ತೊಗೊಂಡು ಅದ್ರ ತಳಗೆ ಕಲ್ಲುಪ್ಪನ್ನು ಹಾಕಿ ಅದ್ರ ಮೇಲೆ ಮತ್ತೆ 2 ಪಂಕ್ತಿ ಇಟ್ಟು ಎಣ್ಣೆ ಹಾಕಿ ದೀಪ ಹಚ್ಚಬೇಕಾಗತ್ತೆ. ಸುತ್ತಮುತ್ತ ಹೂವೆಲ್ಲ ಇಟ್ಟು ನಾವು ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ. ಅಂದ್ರೆ 5 ವಾರ, 9 ವಾರ, 11 ವಾರ, ಆಮೇಲೆ 21 ವಾರ ಈ ಥರ ಸಂಕಲ್ಪವನ್ನು ಮಾಡಿಕೊಂಡು ಉಪ್ಪಿನ ದೀಪವನ್ನು ನಾವು ಹಚ್ಚಬೇಕಾಗತ್ತೆ. ಇದರಿಂದನೂ ಸಹಿತ ಧನ ಆಕರ್ಷಣೆ ಆಗುತ್ತೆ. ಇದರಿಂದ ದುಡ್ಡಿನ ಸಮಸ್ಯೆ ದೂರ ಆಗಿ ಆರ್ಥಿಕ ಒಂದು ಸಬಲತೆಯನ್ನು ನಾವು ಕಾಣ್ಬೋದು. ನೋಡ್ರಿ, ಈಗ ನಿಮಗೆಲ್ಲ ಹೇಳಿದಂಥ ಉಪಾಯವನ್ನು ನಾನು ಸ್ವಂತ ಮಾಡಿ ನೋಡೀನಿ. ಇದರಿಂದ ನನಗೆ ಬಹಳ ಪರಿಣಾಮ ಕಂಡು ಬಂದೈತಿ. ಅದಕ್ಕೆ ಈ ಒಂದು ವಿಷಯ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳತ್ತೀನಿ. ನೀವು ಮಾಡಿ ನೋಡ್ರಿ, ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ. ಈ ವಿಡಿಯೋ ಯಾರಿಗೆ ಇಷ್ಟ ಆಗೈತಿ ಪ್ಲೀಸ್ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಯಾರು ಹೊಸದಾಗಿ ನೋಡಕತ್ತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ.